ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾನಂದ ಮಾಸ್ತರ್ ಬೈರಿದೇವ್ರಕೊಪ್ಪ. ಇವತ್ತಿನ ವಿಶೇಷ ಸಂದರ್ಶನ ಕಾರವಾರ ಜಿಲ್ಲೆಯ ಹಳಿಯಾಳ ತಾಲೂಕಿನ ಬೆಳವಟಿಗೆ ಗ್ರಾಮದ ಬಳಿರಾಮ್ ಮಾಸ್ತರ್ ಮಾಳ್ವಿ ಅವರೊಂದಿಗೆ. ನಮಸ್ಕಾರ ಮಾಸ್ತರ್. ನಮಸ್ಕಾರ ನಮಸ್ಕಾರ ಮಾಸ್ತರ್ ಅವರು, ನೀವು ಮೂಲ ಬೆಳವಟಿಗೆ ಗ್ರಾಮ ಅಲ್ಲ ನಿಮ್ಮದು? ಹೌದು. ನಿಮ್ಮ ತಂದೆಯವರು ಪೇಶಪ್ಪ ಮಾಳ್ವಿ ಅಂತ. ಪೇಶಪ್ಪ ಮಾಳ್ವಿ. ಹೌದು. ಅವ್ರಿಗೆ 3 ಮಂದಿ ಮಕ್ಕಳು. ನೀವು 3 ಜನ ಮಕ್ಕಳು? ಹಾಂ ಹಾಂ. 5 ಮಂದಿ ಹೆಣ್ಮಕ್ಳು. ಓಕೆ. ಈಗ ನಿಮ್ಮ ಅಣ್ಣಾರನ್ರಿ? ನಮ್ಮ ಅಣ್ಣಾರ ಅದಾರ, ನಾ ಸಣ್ಣವ್ರು. ಇಬ್ಬರು ಅಣ್ಣಾರ. ಅವ್ರು ಏನು ಮಾಡ್ತಾರೆ? ಅವ್ರು ರೈತಾಕಿ. ರೈತಾಕಿ. ನೀವು ರೈತಾಕಿ? ನಾವು ರೈತಾಕಿ. ಹಾಂ ಹಾಂ ಹಾಂ. ಈಗ ನೀವು ಈ ಸಾಕಷ್ಟು ಈಗ ಭಾಳ ವರ್ಷದಿಂದ ನಿಮ್ಮೂರೊಳಗೆ ಈ ಭಜನಾ ಸೇವೆಯನ್ನು ಮಾಡ್ಕೊತ ಬಂದಿರಿ ಅಂತ? ಭಜನೆ ಮಾಡ್ಕೊಂಡು. ಹಾಂ ಹಾಂ ಹಾಂ. ಮೊದಲು ಸರ ನಮ್ಮ ಕಾಕಾಗಳು ಮಾಡ್ತಿದ್ರಿ. ಓಹೋ ಹೋ. ಅದನ್ನ ನಾವು ಅಲ್ಲೇ ಹೊಲದಲ್ಲಿ ಇರ್ತಿದ್ವಿ. ನಾವ್ ಈ ಕಲೆ ಬಿಡಬಾರ್ದು ಅನ್ನೋಂಥ ಲೆಕ್ಕಕ್ಕೆ ನಾವು ಮಾಡ್ಕೊಂಡು ಹೊಂಟಿದ್ವಿ ಸರ್. ಕರೆಕ್ಟ್ ಕರೆಕ್ಟ್. ಮೊದಲು ನಿಮ್ಮ ಮನೆಯೊಳಗೆ ನಿಮ್ಮ ಕಾಕರ ಮಾಡ್ತೀವಿ. ನಮ್ಮ ಕಾಕಾರ ಅಂದ್ರು ದೊಡ್ಡ ಫೇಮಸ್ ರೀ. ಕರೆಕ್ಟ್ ಕರೆಕ್ಟ್. ಎಲ್ಲ ಪಾರಿಜಾತ ನಾಟಕ ಇವೆಲ್ಲ ಮಾಡ್ತೀವಿ. ಓಹೋ ಹೋ ಹೋ. ಅದೇ ರೀತಿ ನಾವು ಮಾಡೋಣ, ನಮಗೆ ತಿಳಿದಟ್ಟು ಮಾಡೋಣಂತೆ ಕರೆಕ್ಟ್ ಕರೆಕ್ಟ್ ಮಾಡ್ಕೊಂಡಿರ್ತೀವಿ. ಅವ್ರು ಅಷ್ಟು ಮಾಡ್ಯಾರಂದ್ಮೇಲೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮಾಡ್ಕೊಂತ ಹೋಗೋಣ ಅಂತೇಳಿ ಅದನ್ನ ಮಾಡ್ಕೊಂತ ಹೊಂಟ್ರಿ. ಈಗ ನೀವು ಯಾವ ದೇವಸ್ಥಾನದಾಗ ಮಾಡ್ತೀರಿ ಇಲ್ಲಿ? ನಾವು ಸರ ಫಸ್ಟ್ ನಾವು ಇಲ್ಲಿ ಕುಮಾರೇಶ್ವರ ಭಜನಾ ಸಂಘ ಅಂತ ನಮ್ಮ ನಾಗು ಮಾಸ್ತರ್ ಅವ್ರ ಹತ್ರ ನಾವು ಕಲಿಯಕ್ ಹೋದ್ವಿ. ಅಲ್ಲಿಂದ್ರ ಅವ್ರು ಅಲ್ಲೇ ಮಾಡ್ಯಾಕತ್ರ ಕೆಲವೊಂದು ಹುಡುಗರ ಇಲ್ಲಿ ಮ್ಯಾಡ್ ಮಾಡೋಣ ಅಂತ ಮಟ್ಟ ಪಂಡ್ರಪುರ ಗುಡಿ ಒಳಗೆ ಚಾಲು ಮಾಡಿದ್ವಿ ಸರ್. ಈಗ 1-2-3 ವರ್ಷ ಆಯ್ತು. ಕರೆಕ್ಟ್ 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 ಕರೆಕ್ಟ್. ಅಲ್ಲಿ ಚಾಲು ಮಾಡಿದ್ವಿ. ಈಗ ಇದನ್ನ ನೀವು ಕಲ್ತಿದ್ದ ಎಲ್ಲಿ ಊರಾಗ ಅಥವಾ? ಊರಾಗ ಸರ್. ಹೌದು, ಊರಾಗ. ಈಗ ಊರಾಗ ಅಂದ್ರೆ ಇಲ್ಲಿ ಯಾರಿಗೆ ಯಾಕೆ ಕಲಿಸ್ಯಾರ? ನಮ್ಮ ನಾಗು ಮಾಸ್ತರ್. ನಾಗು ಮಾಸ್ತರ್. ಹೌದು ಸರ್. ಮೊದಲೆಲ್ಲ ಒಂದ ಟೀಮ್ ಮಾಡ್ಕೊಂಡು ಮಾಡಿದ್ವಿ ಸರ್. ಓಕೆ. ಆಮೇಲೆ ನಾವೀಗ ಹುಡುಗರು ಅವರು ಬೇರೆ ಹಿಂಗೆ ಮಾಡೋಣ ಅಂತ ಹೇಳಿ ಮಾತಾಡ್ಕೊಂಡು ಮಾಡಿದ್ವಿ. ಈಗ ನೀವು ಒಟ್ಟು ವ್ಯವಸಾಯನ ಮಾಡ್ಕೊಂಡ ಇದು ಮಾಡೋದು? ಈಗ ಒಟ್ಟು ಊರಾಗ ಏನಾದ್ರೂ ಒಟ್ಟು ಈ ಭಜನಾ ಕಾರ್ಯಕ್ರಮ ನೀವು ಮುಂದುವರ್ಸ್ಕೊಂಡು ಮಾಡೋದು ಹೊಟ್ಟು. ಅದ ಲೆಕ್ಕಕ್ಕೆ ಈಗ ಅವರು ತಿಳಿದಾರ ಅವ್ರು ಮಾಡ್ತಾರ, ನಮಗೆ ಬಂದಿದ್ದು ನಾವು ಮಾಡ್ತೇವೆ. ಎಲ್ಲರೂ ಕೂಡ ಒಂದು ಹೊಂದಾಣಿಕೆಯಾಗಿ ಮಾಡೋಣಪ್ಪ ಅನ್ನೋಂಥ ಬಿಡಬಾರ್ದಲ್ಲ ಈ ಸೇವೆ ಅನ್ನೋದು ಲೆಕ್ಕಕ್ಕೆ ಮಾಡ್ಕೊಂಡಿರ್ತೀವಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈಗ ನಿಮ್ಮ ಸಾಂಗ್ ನಮ್ಗೆ ಕೇಳಕ್ಕೆ ಎಲ್ಲಿ ಸಿಗ್ತಾವ್ರಿಗೆ ಸರ? ಈಗ ಮಸ್ತ್ ಭಜನಾ ಚಾನಲ್ ಮಾಡಿದ್ದಾರೆ, ಅಲ್ಲಿ ಸಿಗ್ತಿದಾರ. ಇಲ್ಲಿ ಮತ್ತು ನಮ್ಮ ಬೆಳವಟಿಗೆಯಲ್ಲಿ ನಾಗು ಮಸ್ತರ್ ಅಂತೇಳಿ ಅವರು ಮಾಡಿದ್ದಾರೆ ಚಾನಲ್, ಅವ್ರ ಭಜನೆ ಚಾನಲ್ಗೂ ಸಿಗ್ತಿದ್ದಾರೆ. ಓಕೆ. ಈಗ ಒಟ್ಟು ನೀವು ಮುಂದೆ ಮತ್ತು ಇನ್ನೂ ಮಾಡಬೇಕನ್ನೋ ಛಲ ಭಾಳ ಐತಿ. ಇನ್ನೂ ಕಲಿಸ್ಬೇಕ ಹುಡುಗರಿಗೆ, ಇನ್ನೂ ಬೆಳೆಸ್ಬೇಕ. ಈಗ ಕಲೆ ಬಿಡಬಾರ್ದು ಅನ್ನೋಂಥ ಲೆಕ್ಕಕ್ಕೆ ನನ್ನ ಭಾವನೆ ಕೈ. ಕರೆಕ್ಟ್ ಕರೆಕ್ಟ್. ಭೇದ ಭಾವ ಇಲ್ಲಂಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋಂಥದ್ದನ್ನ ವಿಚಾರ. ಯಾರು ಇರಲಿ, ಇವತ್ತು ಸಣ್ಣರು ಇರಲಿ ದೊಡ್ಡವರು ಇರಲಿ, ಈ ಕಲೆ ಬಿಟ್ರೆ ಹಾಳಾಕಿ ಸರ್. ಈ ಕಲೆಗೆ ಬೆಲೆ ಇದ್ದಟ್ಟು ಯಾವ ಕಲೆಗೂ ಬೆಲೆ ಇಲ್ಲ. ಹೌದೌದೌದು. ಹಿಂಗೆ ಒಟ್ಟು ನೀವು ಊರೊಳಗೆ ಇನ್ನೂ ಸಾಕಷ್ಟು ಮಂದಿಗೆ ಕಲಿಸ್ಬೇಕು ಅನ್ನೋಂತ ಐತಿ. ಕರೆಕ್ಟ್ 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 ಕರೆಕ್ಟ್. ಈಗ ಮಾಸ್ತರ್ ಅವರ ನಿಮ್ದು ಸಾಲಿಗೆ ಎಲ್ಲಿ ಮಟ್ಟ ಹೋಗಿರಿ ಸರ್? ಸಾಲಿಗೆ ಹೋಗಿಲ್ರಿ ನಾವು. ಹೋಗಿಲ್ಲ. ನಮ್ಮದು ಬರ್ತಾನ ಪರಿಸ್ಥಿತಿ ಇತ್ರಿ. ಓಹೋ. ಆ ಟೈಮ್ದಾಗ ನಮ್ಮ ಹೊಲದಾಗ ದುಡಿಮೆ ಇದ್ದಂತೇಕ್ರಿ ನಾವು ಹೊಲಕ್ಕೆ ಬಂದಿದ್ದೀವಿ. ಅದಕ್ಕಾಗಿ ಇನ್ನೂ ಮಟ್ಟ ಆದ್ರೂ ಕೂಡ ಸಾಲಿ ಸರ್ಟಿಫಿಕೇಟ್ ಸಿಗೋದಕ್ಕಲ್ಲ ಸಾಲಿ ಒಳಗೆ ಸಿಗವಲ್ರಿ ನಮ್ದು. ಹಿಂಗಾಗೈತ್ರಿ. ಒಟ್ಟು ಏನು ನನ್ನ ಭಾವನೆಗೊಮ್ಮೆ ಸಹ ಹಳ್ಯಾಳಕ್ಕೆ ಹೋಗಿದ್ದೆ ಸರ್, ಸಣ್ಣ ಇರ್ತ. ಅಲ್ಲಿ ಬಸ್ಟಿಗೆ ಬೋರ್ಡ್ ನೋಡಿದ್ವಿ ರೀ. ಬೋರ್ಡಿಗೆ ನೋಡೋ ಮಟ್ಟ ಅಂದ್ರೆ ಏನು ಹೇಳಿದ್ರಿ ಕೆಲವು ಜನಕ್ಕೆ ನಿಮ್ಮಂತ ಗುರುಗಳಿಗೆ ಕೇಳಿದ್ದೇನೆ ನಿತ್ತರಿಗೆ. ಮತ್ತೆ ಎಲ್ಲಿಗೆ ಹೋಗ್ಕೆ ಸರ್ ಇದು ಬಸ್ ಅಂತ ಕೇಳಿದೆ. ಮತ್ತೆ ಅವ್ರು ಏನು ಹೇಳಿದ್ರು, ಬೋರ್ಡ್ ಐತಿ ಓದ್ ನೋಡು. ಅಲ್ಲಿ ನನಗೆ ಬೇಜಾರಾತ. ನನಗೆ ಓದಾಕ್ ಬಂದಿದ್ರೆ ಅವ್ರಿಗೆ ಕೇಳ್ತಿದ್ದಿಲ್ಲ. ಅದೇ ರೀತಿಯಿಂದ ಬಂದವನ ಮನೆಗೆ ಒಂದ್ ಅಂಕಲ್ಪಿ ಒಂದ್ ಪಟ್ಟಿ ತಗೊಂಡ ಅಭ್ಯಾಸ ಮಾಡ್ತಾ ಹೊಂಟ ಆಗೇತ್ ನೋಡಿ. ಇಲ್ಲ 8ರವರೆಗೆ ಸರಿ ಸಾಲಿಗೆ ಹೋಗಿಲ್ಲ. ಓಕೆ. ಅಂದ್ರೆ ಸ್ವಲ್ಪ ಈಗ ಏನಾರ ಓದ್ತೀವಿ ಸರ್. ಬರ್ಯಾಕ ಕಮ್ಮಿ ಸ್ವಲ್ಪ ಅಂದ್ರೆ ಒತ್ತಾಕ್ಷರ ಗೊತ್ತಾಗೋಲ್ಲ. ಈ ಓದಾಕ ಅಟ್ಲೀಸ್ಟ್ ಈ ಬಸ್ಸಿನ ಬೋರ್ಡರ ಓದೋಣ. ನಮ್ಮ ಜೀವನಾರ ನಾವು ಮಾಡೋಂಥ ಲೆಕ್ಕಕ್ಕೆ ಹೋಗೋಣ್ರಿ ಅನ್ನೋಂಥ ಲೆಕ್ಕ. ಓಹೋ. ಕರೆಕ್ಟ್ ಕರೆಕ್ಟ್. ಆಮೇಲೆ ಈಗ ನೀವು ಹಂಗಾರ ಈ ಭಜನಾ ಹಾಡುಗಳನ್ನು ಹಾಡ್ತಿರಲ್ಲ, ಅವನ್ನ ನೀವು ಬರೀತಿರೋ ಅಥವಾ? ಇಲ್ಲ ಸರ್, ಬೇರೆ ಕಡೆ ಬರೆಸ್ಕೊಂಡಿಗೆ ಹಾಡ್ತೀನಿ. ಬಟ್ ನಿಮ್ಮದ ಮೈಂಡ್ ನಾವು ಹಿಂಗೆ ಹಾಡು ಮಾಡ್ಬೇಕಂದ್ರೆ ಮಾಡ್ಬೇಕು. ಬಟ್ ನೀವು ಹೇಳ್ದಂಗೆ ಇನ್ನೊಬ್ಬರ ಕಡೆ ಬರಿಸಿ ಅದನ್ನ ತಯಾರು ಸರ್. ಅದ ಬುಕ್ನ್ಯಾಗ ಒಂದು ಓದ್ತೀವಿ ಅಂತ ಹೇಳಿದ್ವಲ್ಲ, ಬುಕ್ನ್ಯಾಗ ನೋಡ್ಕೊಂಡು ಓದಿಕ್ಯಾರ ಬೇರೆದ್ರ ಕಡೆಯಿಂದ ಯಾವ್ದಾರು ಈ ಕಡೆ ಮಾಡ್ಕೊಂಡು ಬರೀತೇವ್ರಿ ಸರ್. ಬೇರೆ
ಈ ಹುಡುಗರ ಕಡೆ ಹುಡುಗರ ಕಡೆ ಬರ್ಸಿಸಿ ಅಂದ್ರೆ ಅದ್ರಾಗ ದೋಷಿ ಬರಬಾರ್ದು. ಒಟ್ಟು ಅದ್ರಾಗ ಇದ್ದಿದ್ದು ಏನಾದ್ರು ಸೋಸಿ ನೋಡ್ಕೊಂಡ ಮಾಡೋದು. ಕರೆಕ್ಟ್ ಅಡ್ಡಿಲ್ಲ, ಒಂದು ಒಳ್ಳೆ ಹವ್ಯಾಸ. ಈಗ ನೋಡ್ರಿ ನೀವೆಲ್ಲ ಓದಾಕ ನಮ್ಗೆ ಆಗ್ಲಿಲ್ಲ ಅಂದ್ರೂ ಸಹಿತ ಒಟ್ಟು ಇದನ್ನ ಒಂದು ಮಾಡ್ಬೇಕು ಅನ್ನೋದಂತ ಇದ ಬಿಡಬಾರ್ದಲ್ರಿ. ನಮ್ಮ ಮೊದ್ಲಿಂದ ಪದ್ಧತಿ ಐತಿ, ಹಿರಿಯರ್ ಮಾಡಿದ ಅಸ್ತಿ ಇದ್ರಿ ಸರ್. ಭಜನ ಅಂದ್ರ ಹಿರಿಯರ್ದೊಂದು ಅಸ್ತಿ ಇರಿ ಸರ್ ನಮ್ದು. ಇವತ್ತು ಮನಿ ಹೊಲ ಇಲ್ಲಿಕ್ಕೂ ಅದೊಂದು ಐತಪ್ಪ ಅನ್ನೋಂಥದ್ದು ಗುರುತಿಸ್ಬೇಕು ಅನ್ನೋದು ನಮ್ದು. ಕರೆಕ್ಟ್. ಯಾಕಂದ್ರೆ ಈಗ ನೀವು ಹೇಳ್ದಂಗ ಆಸ್ತಿನೇ ಇದೆ ಹಿರಿಯರ್ದ. ಈಗ ನಮ್ದು ಸ್ವಲ್ಪ ಹೊಲ ಮಾಡಿ ಇಟ್ಟಾರಪ್ಪ ಅಂತಂದ್ರೆ ಅದ್ರೊಳಗೆ ಏನಾರ ವ್ಯವಸಾಯ ಮಾಡ್ಕೊಂಡು ಈಗ ಇದು ಐತಿಪ್ಪ ಅಂತಂದ್ರೆ ಇದಕ್ಕೆ ಬೆಲೆ ಕಟ್ಟಕ್ ಆಗಂಗಿಲ್ಲ, ಎಷ್ಟು ಅಂತ ಹೇಳಕ್ನು ಆಗಂಗಿಲ್ಲ. ಅದನ್ನ ಒಟ್ಟ ಮುಂದುವರ್ಸ್ಕೊಂಡು ಹೊಂಟ್ರಿ. ಓಕೆ. ಮತ್ತೆ ಇದು ಕಲಿಯೋಕ್ಕಿಂತ ಫಸ್ಟ್ ನಾ ಮಂದ್ಯಾಗ ಬೆಲೆಯಕ್ಕೂ ಇದ್ದಿದ್ದಿಲ್ಲ ಸರ್. ಹೇಳ್ಬೇಕಾರ ಒಂದು ಮೃಗ ಹೆಂಗಿರ್ತದ್ರಿ ಆ ಲೆಕ್ಕದಾಗಿದ್ಯಾ. ಇದೊಂದು ಕಲ್ತಾಂತ್ರ ಏನೋ ನಿಮ್ಮಂತ ಗುರುಗಳದ, ನಮ್ಮ ನಾಗು ಮಾಸ್ತರ್ ಗುರುಗಳದ ಆಶೀರ್ವಾದದಿಂದ ಒಂದ್ 4 ಮಂದಿಯಾಗ ಇಂತ ಅವದಾನಪ್ಪ ಇದು ಬರ್ದಾನಪ್ಪ ಅನ್ನೋಂಥ ಲೆಕ್ಕಕ್ಕೆ ಗುರುತಿಸ್ತಾರ ಅನ್ನೋಂಥದ್ದು ಇದೊಂದು. ಕರೆಕ್ಟ್. ನೀವು ಯಾವತ್ತು ಈ ಭಜನ ಮಾಡಕತ್ತೀರಿ ಅವತ್ತ ನಿಮ್ಗೆಲ್ಲ ಗೌರವ ಕೊಡ್ತಾರೆ. ಮತ್ತೆ ಅದ್ ಸಿಕ್ಕೇತಂತ ನಾವು ಮಿಕ್ಮೀರಿ ಹೋಗ್ಬಾರ್ದು ಸರ್, ಎಲ್ಲರಿಗೂ ಗೌರವ ಕೊಟ್ಕೊಂತ ಹೋಗ್ಬೇಕು. ಇವತ್ತು ಸಣ್ಣರಿರ್ಲಿ ದೊಡ್ಡರಿರ್ಲಿ. ಇಲ್ಲ, ಇದನ್ನ ನಿರಂತರ ಮಾಡಿ ಹೋಗ್ರಿ. ಯಾಕಂತಂದ್ರೆ ನಿಮ್ಮದು ಅಷ್ಟ ಗೌರವ ಬರಂಗಿಲ್ಲ, ನಿಮ್ಮ ಗ್ರಾಮದ್ದೂ ಬರ್ತದೆ. ಇಂಥ ಊರವ್ರಪ್ಪ ಅನ್ನೋದು ಈ ಜಗತ್ತಿಗೆಲ್ಲ ಅದು ಒಂದು ಇದಾಕತಿ ತಿಳಿತೈತಿ. ಅದಕ್ಕೆ ಇದನ್ನ ನಿರಂತರ ಒಟ್ಟು ಮಾಡ್ಕೊಂತ ಉಳಿಸ್ಕೊಂತ ಹೋಗ್ರಿ. ಎಲ್ಲ ಭಾಳ ತೊಂದರೆಗಳು ಬರ್ತಾ ಇರ್ತಾವ. ಎಲ್ಲ ಜೀವನ ಏನೈತಲ್ಲ ಹಂಗ ಸೋಸ್ಕೊಂತ ಜೀವನದಾಗ ಭಾಳ ಕಷ್ಟ ಸರ್. ಕಷ್ಟ ಬರ್ತಾವ ಅಂತೇಳಿ ಹಿಂಸರ್ದ್ ಕುಂದ್ರು ಅವನು ಸರ್. ಹೌದೌದು. ಮುಂದೆ ನುಗ್ಗೋದು ಬರ್ತಿರ್ತಾವ, ಅವನ ಫೇಸ್ ಮಾಡ್ಕೊಂತ ಹೋಗೋದು. ಈಗ ಸರ್ ನಿಮ್ದು ಹೊಲ ಎಲ್ಲೆಲ್ಲಿ ಅದಾವ? ನಮ್ಮ ಸರ ಇಲ್ಲಿ ಭೂಮಿ ಅಂದ್ರೆ ಬೆಳವಟಿಗೆ ನಾವು ಇರೋದ ಖುದ್ದ ಬೆಳವಟಿಗೆ ಸರ. ಇಲ್ಲಿಂದ್ರ ನಾವು ಕಂಚಾಪುರಕ್ಕೆ ಇರ್ತೀವಿ ಸರ್. ಕಂಚಾಪುರ ಅಂದ್ರೆ ಎಷ್ಟು ಕಿಲೋಮೀಟರ್? ಇಲ್ಲಿಂದ್ರ ಬೆಳವಟಿಗೆ 7 ಕಿಲೋಮೀಟರ್ ಸರ್. 7 ಕಿಲೋಮೀಟರ್. ಅಲ್ಲೇ ಭೂಮಿ ನಮ್ಮ, ಅಲ್ಲೇ ಕಂಚಾಪುರ ಅಂತೇಳಿ ಸಣ್ಣ ಒಂದು ಹಳ್ಳಿ ಇದೆ, ಅಲ್ಲೇ ಬಾಜು ಭೂಮಿ ಇದೆ. ಅಲ್ಲೇ ನಮ್ದು ಎಲ್ಲಾನು ತರ ಎಲ್ಲ ಇರೋದು ಅಲ್ಲೇ, ಎತ್ತು ದನ ಎಲ್ಲ ಇರೋದು ಅಲ್ಲೇ. ಡೈಲಿ ಓಡಾಡ್ತಾ ಬಾಳೆ ಮಾಡ್ತಿದ್ವಿ. ಮೊದ್ಲ ನಮಗ ಸಾಲಿ ಸುಕಲ್ ಆಗಿದ್ದು ಸರ್. ಇವತ್ತಿಗೆ ಹೇಳ್ತೇವ್ರಿ, ಇದು ಮೊದ್ಲಿಗೆ ನಾವು ಮೆಕ್ಕೆಜೋಳ ಶೇಂಗಾ ಹಾಕ್ತಿದ್ವಿ ಸರ್ ಹೊಲ್ದಾಗ. ಅವಾಗ ಬ್ಯಾಟ್ರಿ ಇದ್ದಿದ್ದು ಸರ್ ನಮಗ್ ರೈತರಿಗೆ. ಅವಾಗ ಲಾಟನ್ ಇದ್ದು ಸರ್, ಚಿಮ್ನಿ ಲಾಟನ್. ಆ ಲಾಟನ್ ಹಚ್ಚಿ ಅಭ್ಯಾಸ ಮಾಡ್ತಿದ್ದಾರೆ. ನಾನು 12 ಗಂಟೆ ಬಿಟ್ಟ ರಾತ್ರಿ, ಬೆಳಿಗ್ಗೆ 4 ಗಂಟೆಗೆ ಅಭ್ಯಾಸ ಮಾಡ್ತಿದ್ದೆ ನಾನು. ಯಾಕಂದ್ರೆ ಹಲ್ಯಾದಾಗ ನನಗೆ ಆಗಿದ್ದ ಘಟನೆಕ್ಕಾಗಿ ಅಷ್ಟು ಮಾಡಬೇಕನ್ನುವಂತ ಅಭ್ಯಾಸ ಇವತ್ತಿಗೆ ಹೇಳ್ಬೇಕು ಸರ್. ಆ ಲೆಕ್ಕಕ್ಕೆ ಹಿಂಗಡಿ ಇಲ್ಲಿ ಊರೊಳಗೆ ಭಜನಿ ಮಾಡ್ಬೇಕಂದ್ರೆ ನಾಗು ಮಾಸ್ತರ್ ಕಲಿಯೋ ಹೊತ್ನ್ಯಾಗನ ಅವಾಗ ನಾ ಕಂಚಾಪುರದಾಗ ಇರ್ತಿದ್ದೆ. ಅವ್ರು ಕೂಡ ಹೋಗಕ್ಕಾಗಲಿಲ್ಲ ಸರ್ ನನಗೆ. ಅವ್ರ ಮಾಸ್ತರ್ ಹತ್ರ ಕಲಿಯುವಾಗ ಅವ್ರ ಹತ್ರ ಹೋಗಕ್ಕಾಗಲಿಲ್ಲ. ಅಲ್ಲಿ ನಾನೇನು ಮಾಡಿದ್ದೆ, ಒಂದು ಪೇಟಿಗೆ ಇಟ್ಕೊಂಡೆ. ಇದು ಹೆಂಗ ನುಡಿತದ ನೋಡೋನು ಅನ್ನುವಂಥದ್ದು. ಅದಕ್ಕೆ ನುಡ್ಸಾಕತ್ಯ ಸರ್. ಒಬ್ಬ ಹೇಳಿದ ಇಲ್ಲಿಂದ್ರ ಹೋಗಿ, ಅವನು ನಮ್ಮ ಕಾಕನ ಮಗ ರೀ ಸರ್, ಅವನು ಗುರುನ ನಮ್ಗ. ಒಂದು ಅಕ್ಷರ ಹೇಳ ಗುರುನ ಸರ್. ಅವ ಒಂದು ಇದು ಪೆಟ್ಟ ತೋರಿಸಿದಾರೆ ಅವ ಪಟ್ಟಿ. ಇಲ್ಲಿಂದ್ರ ಇಲ್ಲಿ ಮಠ ಹೋಗ್ಬೇಕು ನಾವು, ಏರು ಇಳು ಇದಕ್ಕೆ ಅಟ್ಟ ತೋರಿಸಿತ್ತು ಸರ್ ಅವ್ರು. ಅಲ್ಲಿಂದ್ರ ಅದನ್ನು ನೋಡ್ಕೊಂತ ಅಲ್ಲೇ ಅಭ್ಯಾಸ ಮಾಡಿದೆ. ಅಭ್ಯಾಸ ಬಂದ ಹಿಂಗಡೆ ಇಲ್ಲಿ ಊರ್ ಕಡೆ ಬಂದ ಬೆಳವಟಿಗೆಗೆ ಬಂದವನ ನಾನು ಹಿಂಗಡೆ ನಾಗು ಮಾಸ್ತರ್ ಕಡೆ ಸೇರ್ಕೊಂಡು ಒಂದು 4 ಮಂದಿಯಾಗ ಕುಂದ್ರುವಂತ ಲೆಕ್ಕಕ್ಕೆ ನನ್ನ ಜೀವನಕ್ಕೆ ಮಾಡ್ಕೊಂಡು. ಈಗ ನಿಮ್ದು ಹೊಲ ಪೂರ ಎಲ್ಲ ಅಲ್ಲೇ ಐತೆ? ಇಲ್ಲಿ 2 ಎಕರೆ ಐತಿ. ಇಲ್ಲಿ ಊರಾಗ 2 ಐತೆ, ಅದು ಉಳಿದಿದ್ದು ಅಲ್ಲೇ ಐತ್ರಿ. ಚೊಕ್ಕ ಕೊಡ್ತೀವಿ. ಒಂದು 13 ಎಕರೆ ಭೂಮಿ ಅಲ್ಲೇ ಕೊಡ್ತೀವಿ. ಅಂದ್ರೆ ಅಲ್ಲಿ ಏನೋ ಮನೆ ಗಿನ್ನೆ ಮಾಡಿದ್ರೆ? ಮನಿ ಅದಾವ ಸರ್. ಊರಲ್ಲಿ ಒಂದು ಮನಿ ಐತಿ ಸರ್, ಹೊಲದಲ್ಲಿ ಒಂದು ಮನಿ ಐತಿ. ಅದಕ್ಕೆ ಒಂದು 4 ಬೋರ್ ಅದಾವ. ಈಗ ಹಂಗಾರೆ ನೀವು ಜಾಸ್ತಿ ಅಲ್ಲಿ ಇರ್ತೀರ ಇಲ್ಲಿ ಇರ್ತೀರ ಸರ್? ಜಾಸ್ತಿ ಅಂದ್ರೆ ಈಗ ನಾವು ಕೆಲಸ ಇದ್ದಾಗ ಅಲ್ಲಿ ಇರ್ತೀವ್ರಿ. ನಮ್ಮ ಅಣ್ಣಾರ ಅಲ್ಲೇ ಇರ್ತಾರೆ ದೊಡ್ಡವ್ರ, ನಾನು ನಡಿಕಿನೇವ್ ಇಲ್ಲಿ ಇರ್ತೀವಿ. ನಮ್ಮ ಅಣ್ಣಾರ ದೊಡ್ಡ ಅಣ್ಣ ಅಲ್ಲೇ ಇರ್ತಾನೆ. ಮತ್ತು ನಾವು ಹೋಗಿ ಬರೋದು ಮಾಡ್ತೀವಿ. ಕೆಲಸ ಇದ್ದಾಗ ಬರೋದು. ಈಗ ಸರ್ ನೀವು ಈ ಏನು ವ್ಯವಸಾಯನ ಮಾಡ್ಕೊಂತ ಹೊಂಟ್ರಿರಲ್ಲ, ನಿಮ್ಮ ಮನೆ ಒಳಗೂ ಏನಾರ ಶರ್ತಿನ ಎತ್ತಿನ ಕಟ್ಟಿದ್ವಿ ಸರ್. ಕಟ್ಟಿದ್ದೇವೆ. ನಮ್ಮ ಅಪ್ಪನ ಕಾಲದಾಗೂ ಕಟ್ಟಿದ್ದೀವಿ. ಅವಾಗನು ಆದ್ರೂ ಒಂದು ಜರ್ಸಿ ಎತ್ತಂದು ಕಟ್ಟಿದ್ವಿ. ಜರ್ಸಿ ಎತ್ತು ಕಟ್ಟಿದ್ರು ಸರ್, ಅದು 9 ವರ್ಷ ಎತ್ತು ಮಾಡ್ತೀವಿ ಸರ್.
ಪೈಲಾ ಬಹುಮಾನ. ಹೌದು ಸರ್, ಪೈಲಾ ಬಹುಮಾನ. ಇವತ್ತಿಗೆ ಎಲ್ಲಿ ಕೇಳಿದ್ರು ಧಾರವಾಡ ಜಿಲ್ಲಾಕ್ಕೆ ಕೂರ್ತಿದ್ವಿ ಸುದ್ದಿ ಕೇಳಿದ್ರು. ಇವತ್ತಿಗೂ ಸರ್ ಬಟ್ ಹೋದಲ್ಲಿ ನಂಬರ್ ಹತ್ತದ ನಂಬರ್ ಪೈಲಾನ ರೀ. ಒಂದು ದಿವ್ಸಕ್ಕೆ ಒಂದೇನ ಬಹುಮಾನ 2-3 ಹೊಡ್ಕೊಂಡು ಬಂದಿದ್ವಿ. ಬಟ್ ಇಲ್ಲಿ ಸಮೀಪದಾಗ ಎಲ್ಲಿರ್ತಾವ ಎಲ್ಲ ಕಡೆ ಹೋಗ್ಬಿಡುದ. ಸಮೀಪ ಅಲ್ರಿ, ಇದು ಕಾರವಾರ ಜಿಲ್ಲಾ ಆತು, ಇದಾಗ ಧಾರವಾಡ ಜಿಲ್ಲಾ ಚೊಕ್ಕ ಎಲ್ಲ ಮುಗ್ದಾವ್ರಿ. ಹೌದು ಸರ್, ಇವೆಲ್ಲಾನು ಮುಗ್ದಾವ್ರಿ. 9 ವರ್ಷ ಸರ್ತ್ ಮಾಡಿವ್ರಿ. 9 ವರ್ಷ. ಹೌದು. ಅದು ಮುಗಿದ ನಂತರ ಮತ್ತೆ ಹಿಂಗಡೆ ಮತ್ತೊಂದೆರಡು ಕಸಿ ಎತ್ ಕಟ್ಟಿದ್ವಿ. ಅವನು 7 ವರ್ಷ ಮಾಡಿದ್ದೀವಿ. ಒಟ್ಟು ನಿರಂತರ ಅದು ಬಸವಣ್ಣಗೆ ಮೇಸೋದು ಐತಿ. ಈಗ ಅವಕ್ಕೆ ಏನು ಅವಕ್ಕೆ ಮೇಸಕ್ಕೆ ಏನು ಬೇರೆ ಮಜಲಿನ ಎತ್ತಿಗೆ ಬೇರೆ ಏನಾರ ಮೇಯಿಸ್ತಿದ್ರು ಮನೆಯೊಳಗೆ ದಿನ ಇಲ್ಲ ಸರ, ಬ್ಯಾಕು ಐಟಮ್ ಬೇರೆ ಇರ್ತೈತೆ. ಐಟಮ್ಸ್ ಬೇರೆ, ಯಾವ್ಯಾವ ಥರದ ಕಾಳು ಇಡಬೇಕು, ಹೆಂಗೆ ಇಡಬೇಕು ಅನ್ನೋಂಥದ್ದು ಲೆಕ್ಕ ಇರ್ತೈತಿ. ಕರೆಕ್ಟ್. ಆ ಮಜಲಿ ತಯಾರಿ ಮಾಡೋದು ಈಗ ಪೈಲ್ವಾನ ಹೆಂಗೆ ಲೆಕ್ಕ ಹಂಗೆ ತಯಾರು ಮಾಡೋದು. ಆಮೇಲೆ ಈಗ ಅವಕ್ಕೆ ಏನ್ರಿಪ್ಪ ತಾಲೀಮ್ ಹೆಂಗೆ ಕೊಡ್ತಿದ್ರಿ? ತಾಲೀಮ್ ಸರ್ ಡೈಲಿ ಹುಡ್ತಿದ್ವಿ ಅವಕ್ಕೆ ಟೈರ್ಗೆ. ಮತ್ತೆ ಹಿಂಗೆ ವೀಸ್ ಹಾಕ್ತಿದ್ವಿ ನೀರೊಳಗೆ. ಹೌದು ಸರ್. ಡೈಲಿ ಚಂಜಿಲಿ ಆದ್ರು ಮುಂಜಾನೆ ಆದ್ರು ವೀಸ್ ಹಾಕಿಬಿಡ್ತಿದ್ವಿ. ಅವಕ್ಕೆ ಹೊಂಡ ಬೇಕಲ್ರಿ ನೀರು ಎಲ್ಲಿ ಸಿಗ್ತಿತ್ತು ಸರ್? ಅಲ್ಲೇ ಕೈಡೋನಿ ಅಂತ ಸಿಗ್ತಿತ್ತು ಸರ್, ಅಲ್ಲಿಗೆ ಹಾಕಿದ್ವಿ. ಕೈಡೋನಿ ಅಂದ್ರೆ ನಮ್ಮ ಹೊಲಗಳ ಸಮೀಪ ಕೈಡೋನಿ ಇರೋದು. ಡೋಣಿ ದೊಡ್ಡದಿತ್ತು? ದೊಡ್ಡ ಡೋಣಿ ಇರೋದು. ಒಂದು 2-3 ಆಳು ನೀರು ನಿಲ್ತಿತ್ತು ಎತ್ತರ. ಅದ್ರಾಗ ಫಾರ್ಮ್ ಅಲ್ಲಿ ಹೀಸ್ ಹಾಕೋದು. ಹೌದು ಸರ್. ಒಂದು ಅರ್ಧ ತಾಸು ಹೊಡೆದು ಬಿಟ್ಟದ್ರಿ ಸರ್, ಏನಿದ್ದು ನರ ನಾಡಿಗಳು ಕಿತ್ಕೊಂಡು ಹೋಗ್ಬೇಕು ಹಿಂಗೆ ಸರ್. ಆಮೇಲೆ ಈ ಟೈರ್ ಜಗ್ಸೋದು. ಟೈರ್ ಜಗ್ಸೋದು. ಬಟ್ ಎಲ್ಲರೂ ಕಂಪಲ್ಸರಿ ಟೈರ್ ಜಗ್ಸೋದ ಸರ್. ನಾನು ಯಾಕಂದ್ರೆ ಮೊನ್ನೆ ನೋಡಿದ್ಯಾ, ಇವತ್ತು ಎತ್ತಿಗೆ ತಾಲೀಮ್ ಕೊಡ್ಬೇಕು ಅಂದ್ರೆ ಅದು ತಗ ಬರ್ತೈತೆ ಕಾಣಿಸ್. ತಗ ಬರ್ತೈತೆ ಸರ್, ತಗ ಬರ್ತೈತೆ. ಅದು ತಗ ಬಂದಂಗ ತೊಡಿಗಳು ತುಂಬ ಶಿಕ್ಷೆ ಇದಕ್ಕೆ ಮಾಡ್ತೇವೆ. ಬಟ್ ಅವಕ್ಕೆ ದಾನಿ ಒಂದು 3 ಹೊತ್ತು ದಾನಿ ಬರ್ತೀವಿ. 3 ಹೊತ್ತು ಹಿಂಗೆ ಒಟ್ಟು ದನ ಮನೆಯಾಗ ಹಾಲು ಕೊಡ್ತೀವಿ. ಹಾಲು ಹಾಕ್ತಿರಿ? ಹೌದು ಸರ್. ಒಟ್ಟು ಒಂದು 6-7 ಜನ ಆಯ್ತಂದ್ರೆ ಸರ್, ಜನ ಮನೆಯೊಳಗೆ ಅವ್ರು ತಿಂದಟ್ಟು 2 ಎತ್ತು ತಿಂತಾರೆ. ಕಂಪಲ್ಸರಿ 2 ಎತ್ತಿಗೆ ಬೇಕು. ಒಟ್ಟು 6-7 ಜನ ತಿಂದಟ್ಟು 2 ಎತ್ತಿಗೆ ಬೇಕು ಸರ್. ಅಟ್ಟಂತೂ ಖರ್ಚು ಇದ್ದಿದ್ದ ಸರ್. ಅಂದಾಗ ನಾವು ಮಂದ್ಯಾಗ ಬರ್ತೀವಿ ಸರ್. ಮೊದಲು ಚರ್ತ್ನ್ಯಾಗ ಪೈಲಾ 2ನೇ ಹೊಡಿಬೋದು ಸರ್, ಅದ್ರೊಳಗಂತೂ ಹೊಡ್ಯಾಕ ಅಷ್ಟು ಶ್ರಮನೂ ಇರ್ತೈತೆ. ಈಗ ನಾವು ಅಲ್ಲಿ ಕನ್ನಡದಾಗ ನೋಡ್ತೇವೆ ಭಾರಿ ಹೊಡಿದು ಅಷ್ಟ ಅಂತೇವೆ. ಅದರಿಂದ ಅಲ್ಲಿ ಏನು ಶ್ರಮ ಆಯ್ತು ಅನ್ನೋದು ಅಲ್ಲಿ ಗೊತ್ತಾಗೋದಿಲ್ಲ. ಮನ್ಯಾಗ ಬಂದಾಗ ಅಷ್ಟೇ ಗೊತ್ತಾಗೋದು. ಏನು ಮೈಸೋದ್ರಿ ನಾವು ರೈತರ ಮೇಲೆ ಪ್ರೇಮ, ಬಸವನ ಪ್ರೇಮ ರೀ. ಬಸವನಂದ ಪ್ರೇಮ. ಮತ್ತು ಅದು ಒಂದು ಸರ್ ಒಂದೊಂದು ಕಲೆ ಇರ್ತೈತ್ರಿ. ಒಂದೊಂದು ಮನೆಗೆ ಅಷ್ಟ ಇರ್ತೈತಿ. ಅದು ಎಲ್ಲರಿಗೂ ಬಿಟ್ಟು ಕೊಡಂಗಿಲ್ಲ ರೀ. ಇವತ್ತು ಪೈಲವಾನಗಳದ ಆಗಲಿ, ಶರ್ತಿಂದನಾಗಲಿ, ಇವತ್ತು ಬದನಿ ಕಲೆಯದನ ಆಗಲಿ, ಒಂದೊಂದು ಮನೆಗೆ ಗುಣ ಹಿಡ್ಕೊಂಡು ಹೋಗ್ತೀವಿ. ಎಲ್ಲರಿಗೂ ಸಿಗೋಂಗಿಲ್ಲ. ಅದ ಸಿಕ್ಕೇತಂತ ನಾವು ಅಲ್ಲಾಗಿದ ಬಳಸಬಾರ್ದು, ಇಟ್ಕೊಂಡು ಮಾಡ್ಕೊಂಡು ಉಳಿಸ್ಕೊಂಡು ಹೋಗ್ಬೋದು ಸರ್. ಇಲ್ಲಿವರೆಗೂ ನಮ್ಮ ಜೊತೆ ಸಂದರ್ಶನವನ್ನು ಮಾಡಿರ್ತಕ್ಕಂಥ ಈ ಕಾರವಾರ ಜಿಲ್ಲೆಯ ಹಳಿಯಾಳ ತಾಲೂಕಿನ ಬೆಳವಟಿಗೆ ಗ್ರಾಮದ ಬಳಿರಾಮ್ ಮಾಸ್ತರ್ ಮಾಳ್ವಿ ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಎಲ್ಲರೂ ಈ ಕರುನಾಡ ರತ್ನಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಕೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು.